ಅದ್ರ ಬಗ್ಗೆ ನನಗೆ ಪೂರ್ತಿ ಮಾಹಿತಿ ಇಲ್ಲ. ನಾನು ಸಂಪೂರ್ಣ ಮಾಹಿತಿ ಪಡೆದುಕೊಳ್ತಾ ಇದ್ದೇನೆ. ಆದರೆ ಇಷ್ಟು ಮಾತ್ರ ನಾನು ಹೇಳ್ಬೋದು, ಜನಪ್ರತಿನಿಧಿಗಳಾದವರು ಭಾಳ ನಾವು ಕಾಷಿಯಸ್ ಆಗಿರಬೇಕು ಮತ್ತು ಜನರ ಕೆಲಸ ಮಾಡಲಿಕ್ಕೆ ಬಂದಿರೋದು ನಾವು. ಹಾಗಾಗಿ ಇದ್ರ ಬಗ್ಗೆ ಪ್ರಾಥಮಿಕ ವರದಿಗಳನ್ನು ಗಮನಿಸಿದಾಗ ಇದು ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಆಗುವಂಥ ವಿಷಯ, ಮನಸ್ಸಿಗೆ ನೋವು ಆಗ್ತದೆ. ಯಾಕಂದ್ರೆ ಸಾರ್ವಜನಿಕ ಬದುಕಿನಲ್ಲಿ ನಾವು ಜನರಿಗೆ ಆದರ್ಶವಾಗಿರಬೇಕು. ಇದು ಅವ್ರು ಮಾಡಿದ್ದಾರೆ ಮಾಡಿಲ್ಲ ಈ ಕನ್ಕ್ಲೂಷನ್ ನಾನು ಬರ್ತಾ ಇಲ್ಲ, ಬಿಕಾಸ್ ಐ ಡೋಂಟ್ ನೋ ಎಂಟೈರ್ ಕೇಸ್. ಅದಕ್ಕೆ ಅದನ್ನು ಈಗ ಹಂಗೆ ಮಾಧ್ಯಮದಲ್ಲಿ ಬರ್ತಾ ಇದೆ. ಐ ಹ್ಯಾವ್ ಟೋಲ್ಡ್ ಮೈ ಪೀಪಲ್ ಟು ಗೆಟ್ ಆಲ್ ಫ್ಯಾಕ್ಟ್ಸ್. ಆಫ್ಟರ್ ದಟ್ ನಾವು ಮಾತಾಡ್ತಾರೆ. ನೇರವಾಗಿ ಆಫರ್ ಮಾಡಿದ್ದಾರೆ ಅಂತ 12 ಲಕ್ಷ ಅಲ್ಲ, ಒಂದರಲ್ಲಿ 11 ಬಂದಿದೆ, ಒಂದರಲ್ಲಿ 15 ಬಂದಿದೆ, ಒಂದರಲ್ಲಿ ಇನ್ನೂ ಜಾಸ್ತಿ ಬಂದಿದೆ. ಹಿಂಗೆ ಬೇರೆ ಬೇರೆ ರೀತಿಯ ಫಿಗರ್ಗಳು ಬರ್ತಾ ಇದ್ದಾವೆ. ಅದನ್ನು ನಾನು ಡಿಟೇಲ್ ಎಲ್ಲ ನಮ್ಮ ಅಲ್ಲಿನ ಜಿಲ್ಲಾ ಅಧ್ಯಕ್ಷರಿಗಾಯಿತು ಮತ್ತು ಸಿ ಪಾಟೀಲ್ರಿಗೆ ಮಾಹಿತಿ ಎಲ್ಲ ತೆಗೆದುಕೊಡೋಕ್ಕೆ ಹೇಳಿದ್ದೀನಿ. ಅದಾದ ನಂತರ ನಾನು ಮಾತಾಡ್ತೀನಿ. ಅದ್ರ ಬಗ್ಗೆ ನನಗೆ ಪೂರ್ತಿ ಮಾಹಿತಿ ಇಲ್ಲ. ನಾನು ಸಂಪೂರ್ಣ ಮಾಹಿತಿ ಪಡೆದುಕೊಳ್ತಾ ಇದ್ದೇನೆ. ಆದರೆ ಇಷ್ಟು ಮಾತ್ರ ನಾನು ಹೇಳ್ಬೋದು, ಜನಪ್ರತಿನಿಧಿಗಳಾದವರು ಭಾಳ ನಾವು ಕಾಷಿಯಸ್ ಆಗಿರಬೇಕು ಮತ್ತು ಜನರ ಕೆಲಸ ಮಾಡಲಿಕ್ಕೆ ಬಂದಿರೋದು ನಾವು. ಹಾಗಾಗಿ ಇದ್ರ ಬಗ್ಗೆ ಪ್ರಾಥಮಿಕ ವರದಿಗಳನ್ನು ಗಮನಿಸಿದಾಗ ಇದು ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಆಗುವಂಥ ವಿಷಯ, ಮನಸ್ಸಿಗೆ ನೋವು ಆಗ್ತದೆ. ಯಾಕಂದ್ರೆ ಸಾರ್ವಜನಿಕ ಬದುಕಿನಲ್ಲಿ ನಾವು ಜನರಿಗೆ ಆದರ್ಶವಾಗಿರಬೇಕು. ಇದು ಅವ್ರು ಮಾಡಿದ್ದಾರೆ ಮಾಡಿಲ್ಲ ಈ ಕನ್ಕ್ಲೂಷನ್ ನಾನು ಬರ್ತಾ ಇಲ್ಲ, ಬಿಕಾಸ್ ಐ ಡೋಂಟ್ ನೋ ಎಂಟೈರ್ ಕೇಸ್. ಅದಕ್ಕೆ ಅದನ್ನು ಈಗ ಹಂಗೆ ಮಾಧ್ಯಮದಲ್ಲಿ ಬರ್ತಾ ಇದೆ. ಐ ಹ್ಯಾವ್ ಟೋಲ್ಡ್ ಮೈ ಪೀಪಲ್ ಟು ಗೆಟ್ ಆಲ್ ಫ್ಯಾಕ್ಟ್ಸ್. ಆಫ್ಟರ್ ದಟ್ ನಾವು ಮಾತಾಡ್ತಾರೆ. ನೇರವಾಗಿ ಆಫರ್ ಮಾಡಿದ್ದಾರೆ ಅಂತ 12 ಲಕ್ಷ ಅಲ್ಲ, ಒಂದರಲ್ಲಿ 11 ಬಂದಿದೆ, ಒಂದರಲ್ಲಿ 15 ಬಂದಿದೆ, ಒಂದರಲ್ಲಿ ಇನ್ನೂ ಜಾಸ್ತಿ ಬಂದಿದೆ. ಹಿಂಗೆ ಬೇರೆ ಬೇರೆ ರೀತಿಯ ಫಿಗರ್ಗಳು ಬರ್ತಾ ಇದ್ದಾವೆ. ಅದನ್ನು ನಾನು ಡಿಟೇಲ್ ಎಲ್ಲ ನಮ್ಮ ಅಲ್ಲಿನ ಜಿಲ್ಲಾ ಅಧ್ಯಕ್ಷರಿಗಾಯಿತು ಮತ್ತು ಸಿ ಪಾಟೀಲ್ರಿಗೆ ಮಾಹಿತಿ ಎಲ್ಲ ತೆಗೆದುಕೊಡೋಕ್ಕೆ ಹೇಳಿದ್ದೀನಿ. ಅದಾದ ನಂತರ ನಾನು ಮಾತಾಡ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.